ಹೌಸ್ಫುಲ್ಸ್ ಓಡ್ತಾ ಇದೆ, ತುಂಬ ಖುಷಿಯಾಗುತ್ತೆ. ಕಾಣಿಸ್ತಾನೆ? ಹಾಂ, ಈಗ ಕಾಣಿಸ್ತಿದೆ, ಗೊತ್ತಾಯ್ತು. ಒಂದು ಖುಷಿ ಆಗುತ್ತೆ. ನಂದು ರಿಲೀಸ್ ಆಗಿರೋದೊಂದು 5ನೇ ಸಿನಿಮಾ ಇದು. ಇಷ್ಟು ಸಿನಿಮಾದಲ್ಲಿ ಯಾವುದು ಫೇಮಸ್ ಆಗಿಲ್ಲ. ಒಂದು ಜನ ಗುರ್ತಿಡಿಯೋದಕ್ಕೆ ಸುಮ್ಮನೆ ನೋಡಿ ಬಂದು ಗುರ್ತಿಡಿಯೋದಕ್ಕೂ ಸಿನಿಮಾನ ಒಂದು ಆ ಕ್ಯಾರೆಕ್ಟ್ರನ್ನ ಅದೊಂದು ಬ್ರೋ ಎಲ್ಲಿ ಬ್ರೋ ಕಚ್ಚಕ್ಕೆ ಕನಸು ಅನ್ನೋದು ಏನೋ ಸಮ್ ಫನ್ನು ಏನೋ ಹೇಳಿ ನನ್ನ ತುಂಬ ಗುರ್ತಿಡಿಯೋದು ತುಂಬ ಖುಷಿಯಾಗುತ್ತೆ. ಈ ಕ್ಯಾರೆಕ್ಟ್ರು ಬರೋಕ್ಕೆ ಹೆಲ್ಪ್ ಮಾಡಿದ್ದು ಕಾರ್ತಿಕಣ, ಅದನ್ನು ಕೊಟ್ಟಿದ್ದು ಅವರು, ಅದನ್ನು ಇಂಪ್ಲಿಮೆಂಟ್ ಮಾಡಿ ಅವ್ರು ಹೇಳ್ಬಿಟ್ಟಿದ್ದೀನಿ ಹಳೆ ಪ್ರೆಸ್ ಮೀಟಲ್ಲೇ. ಬಟ್ ಈ ನನ್ನ ಮಗನು ನಂತರ ಬೇಡ ಮಾಡಲ್ಲ ಅಂದಿದ್ದ. ಅದು ಸಣ್ಣ ಕ್ಯಾರೆಕ್ಟ್ರು ಡೈಲಾಗ್ ಇಲ್ಲ ಯಾಕೆ ಮಾಡಲಿ ಅಂದಿದ್ದೆ. ಆಮೇಲೆ ಅದೇನೋ ಮಾಡಿಸಿದ್ರು ಫಸ್ಟ್ ಸೀನ್ ಅಷ್ಟೇ. ಬಟ್ ನಾನು ಮೊದಲೇ ಹೇಳಿದ್ನಲ್ಲ, ಈ ಸಿನಿಮಾ ರಿಲೀಸ್ ಆದಮೇಲೆ ಎಲ್ಲೋ ಒಂದು ಕಡೆ ನನಗೆ ಹೆಸರಾಗೆ ಆಗುತ್ತೆ ಅಂತ ನಾನು ನಿಮಗೆ ವೆರಿ ಕಾನ್ಫಿಡೆಂಟಾಗಿ ಹೇಳಿದ್ದೆ. ಪ್ರೊಡ್ಯೂಸರಿಗೆ ದುಡ್ಡಾಗುತ್ತಾ ಇಲ್ವೋ ಅನ್ನೋದು ಅಷ್ಟೇ ಟೆನ್ಷನ್ ಇದ್ದಿದ್ದು. ಬಟ್ ಇವಾಗ ರೆಸ್ಪಾನ್ಸ್ ನೋಡಿದ್ಮೇಲೆ ತುಂಬ ಖುಷಿ ಆಗ್ತಾಯಿದೆ. ಸೊ ಅದೇ ಸರ್ ಹೇಳ್ದಂಗೆ ನಾವು ಇವು ಶುಕ್ರವಾರ ರಿಲೀಸ್ ಮಾಡಿದಾಗ ಎಲ್ಲ ಮಾಲಲ್ಲೂ ಈಗ ಒರೈನಲ್ಲಾಗಲಿ, ವೈಷ್ಣವಿಲಾಗಲಿ, ಮಂತ್ರಿಲಾಗಲಿ, ರಾಕ್ ಲೈನಲ್ಲಾಗಲಿ ಎಲ್ಲ ಕಡೆ ನಮ್ಗೆ ಒಂದೇ ಶೋ ಕೊಟ್ಟಿದ್ದು. ಸೊ ಶನಿವಾರ ಭಾನುವಾರ ಕಲೆಕ್ಷನ್ಸ್ ನೋಡಿ ಸೋಮವಾರದಿಂದ ಈಗ ಎಲ್ಲ ಕಡೆ ಆಲ್ಮೋಸ್ಟ್ 2, 3, 4 ಶೋಸ್ ಕೊಟ್ಟಿದ್ದಾರೆ ಸರ್. ನಿಮಗೆ ಗೊತ್ತು, PVR, ಐನಾಕ್ಸ್ ಅವ್ರು ಆದರೆ ಕಲೆಕ್ಷನ್ಸ್ ಇಲ್ಲ ಅಂದರೆ ಶೋಸ್ನೇ ತೆಗೆದಾಕ್ಬಿಡ್ತಾರೆ. ಆ್ಯಡ್ ಮಾಡೋದೆಲ್ಲ ದೂಸರ ಮಾತು. ಬಟ್ ಇವಾಗ 3-4 ಶೋಸ್ ಆ್ಯಡ್ ಮಾಡಿದ್ದಾರೆ ಅಂದರೆ ಸೊ ನೀವೇ ಒಂದು ಇದು ಮಾಡಬೇಕು ಸಿನಿಮಾ ಹೇಗೆ ನಡೀತಾ ಇದೆ ಅಂತ. ಹಾಂ ಸರ್, ಇನ್ನೂ ಒಂದು ವಾರ ಆದರೆ ನಿರ್ಮಾಪಕರು ಸೇಫ್. ಈಗ ಒಂದು ಅರ್ಧ ಸೇಫ್ ಆಗಿದ್ದಾರೆ. ಇನ್ನೊಂದು ವಾರ ಸಿನಿಮಾ ಇದೇ ಟ್ರೆಂಡಲ್ಲಿ ನಡೆದ್ರೆ 100% ಸೇಫ್ ಆಗ್ತಾರೆ. ಅದಾದಮೇಲೆ ಮಾಮೂಲಿ OTT ಸ್ಯಾಟಿಲೈಟಲ್ಲೆಲ್ಲ ಅವ್ರ ಪ್ರಾಫಿಟೇ 100%. ಸರ್ ಪರ್ಟಿಕ್ಯುಲರಾಗಿ ಇಂಟರ್ವಲ್ ಬ್ಲಾಕ್ ಬರುತ್ತಲ್ಲ, ಅಪ್ಪ ಮಗಂದು ಸೀನು, ಅದು ವಾಪಸ್ ಊರಿಂದ ಬೆಂಗಳೂರಿಗೆ ಬರೋ ಸೀನು, ಅದು ಪರ್ಟಿಕ್ಯುಲರಾಗಿ ಪ್ರತಿಯೊಬ್ಬರು ಕನೆಕ್ಟ್ ಆಗ್ತಾ ಇರೋ ಸೀನು. ಸೊ ಆ ಸೀನಿಂದ ನನಗೆ ಎಲ್ಲರೂ ತುಂಬ, ಯಾಕೆಂದರೆ ನಾನು ಇನ್ಸ್ಟಾ DMಸಲ್ಲಾಗಲಿ ಸೋಷಿಯಲ್ ಮೀಡಿಯಾದಲ್ಲಾಗಲಿ ಎಲ್ಲೇ ಮೀಟ್ ಮಾಡಿದ್ರು ಕೂಡ ತುಂಬ ಚೆನ್ನಾಗಿ ರೆಸ್ಪಾಂಡ್ ಮಾಡ್ತಾ ಇದ್ದಾರೆ ಆ ಸೀನ್ ಬಗ್ಗೆ. ಆಮೇಲೆ ಕಾಮಿಡಿಯಾಗಂತೂ ಕಾಮಿಡಿ ಎಕ್ಸ್ಪೆಕ್ಟ್ ಮಾಡ್ಕೊಂಡೇ ಬಂದಿದ್ರು, ಕಾಮಿಡಿ ಸಿನಿಮಾ ಮಾಡಿರ್ತಾರೆ ಅಂತ. ಎಕ್ಸ್ಪೆಕ್ಟೇಷನ್ ಇಲ್ಲದೇ ಇದ್ದಿದ್ದು ಆ ಎಮೋಷನ್ಸ್ ಬಗ್ಗೆ. ಅದನ್ನ ನೋಡಿ ಇವಾಗ ತುಂಬ ಜನ ಕನೆಕ್ಟ್ ಆಗಿದ್ದಾರೆ. ಅದು ಒಂದು ಖುಷಿ ಕೊಡ್ತಾ ಇದೆ. ನೆನ್ನೆ ಕೂಡ ರಾಜ್ ಕಪ್ಗೆ ಹೋಗಿದ್ದೆ, ಅಲ್ಲಿ ಇಂಡಸ್ಟ್ರಿಯವರು ಮಾತಾಡ್ತಾ ಇದ್ದಾರೆ ಸಿನಿಮಾ ಬಗ್ಗೆ. ಅಂದರೆ ದೊಡ್ಡ ಸ್ಟಾರ್ ಆ್ಯಕ್ಟರ್ಸು, ದೊಡ್ಡ ಸಪೋರ್ಟಿಂಗ್ ಆ್ಯಕ್ಟರ್ಸು, ತುಂಬ 20-25 ವರ್ಷದಿಂದ ಸಿನಿಮಾ ಇಂಡಸ್ಟ್ರಿಲಿರೋರು. ಅವ್ರನ್ನ ಯಾವತ್ತೂ ನಾವು ಪರ್ಸ್ನಲಾಗಿ ಮೀಟೇ ಮಾಡಿಲ್ಲ. ಅವರೇ ಕರೆದ್ಬಿಟ್ಟು ಒಳ್ಳೆ ಸಿನಿಮಾ ಮಾಡಿದಿರಂತೆ, ಎಲ್ಲ ನ್ಯೂಸ್ ಬರ್ತಾ ಇದೆ, ಇದು ಮುಗ್ದಿದ ತಕ್ಷಣ ನೋಡ್ತೀವಿ, ಇಂಡಸ್ಟ್ರಿ ತುಂಬ ಇದರಲ್ಲಿ ನಡೀತಾ ಇತ್ತು, ಒಂದು ಬೂಸ್ಟ್ ಕೊಟ್ಟಿದ್ದೀರಾ ನಿಮ್ಮ ಇಡೀ ಹೊಸಬ್ರು ತಂಡ ಸೇರಿ, ನಮಗೆ ತುಂಬ ಖುಷಿ ಆಯಿತು, ಸಿನಿಮಾ ನಾನು ನೋಡ್ತೀವಿ ಅಂತ ತುಂಬ ಜನ ಈ ರಾಜ್ ಕಪ್ಪಲ್ಲಿ ಆಡ್ತಾ ಇರೋ ತುಂಬ ಸೆಲೆಬ್ರಿಟೀಸು ಹೇಳಿದ್ರು. ಅದು ಇನ್ನೊಂದು ಖುಷಿ ಆಯಿತು. ಇಂಡಸ್ಟ್ರಿ ನಮ್ಮನ್ನ ಮೆಚ್ಚುಗೆ ವ್ಯಕ್ತಪಡಿಸಿದ್ದು ಇನ್ನೂ ಖುಷಿ ಆಯಿತು. ಹಾಂ ಸರ್. ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.